ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಈ ಮಳೆಯ ಎಫೆಕ್ಟ್ನಿಂದ ಹಾವೇರಿ ಜಿಲ್ಲೆ ಜೀವನಾಡಿ ವರದಾ ನದಿ ರೌದ್ರಾವತಾರ ತೋರಿದ್ದಾರೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಮಳೆಯ ಎಫೆಕ್ಟ್ನಿಂದಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ವರದಾ ನದಿ ರೌದ್ರಾವತಾರ ತೋರಿದ್ದಾರೆ. ವರದಾ ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಮೈದುಂಬಿ ಹರಿತಾ ಇದೆ ನದಿ. ಜಿಲ್ಲೆಯಲ್ಲಿ 16ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಬಾಳಂಬಿಡ ಮತ್ತು ಲಖಮಾಪುರ ಸಂಪರ್ಕ ರಸ್ತೆ ಏನಿತ್ತು ಆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. 6 ಅಡಿಗೂ ಹೆಚ್ಚು ನೀರಿದೆ. ಅಲ್ಲಿ 10ರಿಂದ 15 ಕಿಲೋಮೀಟರ್ ಸುತ್ತುವರೆದು ಸಂಚಾರವನ್ನ ಮಾಡಲು ತೊಂದರೆ ಆಗ್ತಾ ಇದೆ. ಶಾಲಾ ಮಕ್ಕಳು, ರೈತರು, ಸಾರ್ವಜನಿಕರು ಇನ್ನಿಲ್ಲದಂತಹ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ನದಿ ತೀರದ ಗ್ರಾಮಗಳಲ್ಲಿ ಆತಂಕ ಹೆಚ್ಚಾಗಿದೆ. ಪ್ರವಾಹದ ಭೀತಿ ಕೂಡ ಈಗಾಗಲೇ ಎದುರಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ರೈತರು ಹೊಲಗಳಿಗೆ ಹೋಗೋಕ್ಕೆ, ಜೊತೆಗೆ ಮಕ್ಕಳು ಶಾಲೆಗಳಿಗೆ ಹೋಗಿ ಆ ಸೇತುವೆ ಮೇಲಾಸೆ ಹೋಗಬೇಕು. ಅಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಹೋಗ್ಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ.